ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದ ಟೇಸ್ಟಿ ಸ್ಟಾಪ್. ಸೊ ನಾವಿವತ್ತು ಎಲ್ಲಿ ಬಂದಿದ್ದೀವಿ ಅಂದರೆ ನಮ್ಮ ಲಾಲ್ಬಾಗ್ನಲ್ಲಿ ನಡೀತಿರೋ ಫ್ಲವರ್ ಶೋಗೆ ಬಂದಿದ್ದೀವಿ. ಸೊ ಈ ವರ್ಷದ ಥೀಮ್ ಬಂದು KP ಪೂರ್ಣಚಂದ್ರ ತೇಜಸ್ವಿ ಅವರ ಲೈಫ್ ಹಾಗೂ ವರ್ಕ್ಸ್ನ ಕಾನ್ಸೆಪ್ಟ್ ಬೇಸ್ಡ್ ಆಗಿ ಫ್ಲವರ್ ಶೋನ ಮಾಡಿದ್ದಾರೆ. ಅವರು ಹೇಗೆ ಪರಿಸರನ ಇಷ್ಟಪಡ್ತಿದ್ರು, ಹಾಗೆ ಪ್ರಾಣಿ ಪಕ್ಷಿಗಳನ್ನ ಇಷ್ಟಪಡ್ತಿದ್ರಂತ ಎಲ್ಲ ತೋರಿಸಿದ್ದಾರೆ ಫ್ಲವರ್ ಶೋ ಮೂಲಕ. ಬನ್ನಿ ನೋಡೋಣ. ಸೊ ನೀವು ಕೂಡ ಲಾಲ್ಬಾಗ್ ಫ್ಲವರ್ ಶೋಗೆ ಬರ್ತಿದ್ದೀರಾ ಅಂದರೆ ಮೆಟ್ರೋ ಬೆಸ್ಟ್ ಅಂತಲೇ ಹೇಳ್ತೀನಿ. ಯಾಕಂದರೆ ಲಾಲ್ಬಾಗ್ ಪಕ್ಕದಲ್ಲೇ ಲಾಲ್ಬಾಗ್ ಮೆಟ್ರೋ ಸ್ಟೇಷನ್ ಇದೆ. ಸೊ ನೀವು ಫ್ಲವರ್ ಶೋಗೆ ಬರ್ತಿದ್ದೀರಾ ಅಂದರೆ ಎಕ್ಸಿಟ್ ಮೂಲಕ ಎಕ್ಸಿಟ್ನ ತೊಗೊಳ್ಬೋದು. ಹಾಗೆ ಟೂ ವೀಲರ್ಸ್ಗಂತೂ ಸಾಕಷ್ಟು ಪಾರ್ಕಿಂಗ್ ಅವೈಲೇಬಲ್ ಇದೆ. ನೀವು ಕೂಡ ಬರ್ತಿದ್ದೀರಾ ಅಂದರೆ ಬೆಳಗ್ಗೆ ಹೊತ್ತು ಬನ್ನಿ, ಆದಷ್ಟು ಕ್ರೌಡ್ ಕಮ್ಮಿ ಇರುತ್ತೆ. ಲಾಲ್ಬಾಗ್ನಲ್ಲಿ ಇದು 219th ರಿಪಬ್ಲಿಕ್ ಡೇ ಫ್ಲವರ್ ಶೋ ನಡೀತಿರೋದು. ಲಾಲ್ಬಾಗ್ ಒಳಗಡೆ ಪ್ಲಾಸ್ಟಿಕ್ ಬಾಟಲ್ ಅಲೌ ಇರಲ್ಲ. ಹಾಗೆ ನೀವು ಕೂಡ ಬಂದಾಗ ಕ್ಲೀನ್ನೆಸ್ನ ಮೇಂಟೈನ್ ಮಾಡಿ. ಎವ್ರಿ ಇಯರ್ ಇವರು ಲಾಲ್ಬಾಗ್ನಲ್ಲಿ 2 ಫ್ಲವರ್ ಶೋನ ಆರ್ಗನೈಸ್ ಮಾಡ್ತಾರೆ. ಒಂದು ಜನವರಿನಲ್ಲಿ ರಿಪಬ್ಲಿಕ್ ಡೇ ಸ್ಪೆಷಲ್ ಅಂತ, ಹಾಗೆ ಆಗಸ್ಟ್ನಲ್ಲಿ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಅಂತ. ಇನ್ನು ಫ್ಲವರ್ ಶೋ ಟೈಮಿಂಗ್ಸ್ ಬಂದು 8 AM ಇಂದ 6 PM ವರೆಗೂ ಇರುತ್ತೆ. ಹಾಗೆ ಎಂಟ್ರಿ ಟಿಕೆಟ್ ಬಗ್ಗೆ ಹೇಳಬೇಕಂದ್ರೆ ವೀಕ್ ಡೇನಲ್ಲಿ ಒಬ್ಬರಿಗೆ 80 ರೂಪೀಸ್ ಇರುತ್ತೆ. ಹಾಗೆ ವೀಕೆಂಡ್ಸ್ ಹಾಗೂ ಪಬ್ಲಿಕ್ ಹಾಲಿಡೇಸ್ ನಲ್ಲಿ 100 ರೂಪೀಸ್ ಇರುತ್ತೆ. ಮತ್ತೆ 12 ಇಯರ್ಸ್ ಒಳಗಡೆ ಇರೋ ಮಕ್ಕಳಿಗೆ 30 ರೂಪಾಯಿ. ಹಾಲಿಡೇಸ್ ಬಿಟ್ಟು ಬೇರೆ ದಿನ ಸ್ಕೂಲ್ ಯೂನಿಫಾರ್ಮ್ ನಲ್ಲಿ ಬರೋ ಮಕ್ಕಳಿಗೆ ಫ್ರೀ ಎಂಟ್ರಿ ಇರುತ್ತೆ. ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಹಾಗೂ ಮಕ್ಕಳನ್ನ ಕರ್ಕೊಂಡು ಬಂದ್ರೆ ಇಲ್ಲಿ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಈ ಸತಿಯ ಥೀಮ್ ಬಂದು ತೇಜಸ್ವಿ ವಿಸ್ಮಯ ಆಗಿರೋದ್ರಿಂದ KP ಪೂರ್ಣಚಂದ್ರ ತೇಜಸ್ವಿ ಅವರ ಪೋರ್ಟ್ರೇಟ್ಸ್ನ ಲಾಲ್ಬಾಗ್ಸ್ ನಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಹಾಕಿದ್ದಾರೆ. ನೀವು ಬಂದಾಗ ಚೆಕ್ ಮಾಡಿ ನೋಡಿ. ಸೊ ಇಲ್ಲಿ ಎಂಟ್ರೆನ್ಸ್ನಲ್ಲಿ KP ಪೂರ್ಣಚಂದ್ರ ತೇಜಸ್ವಿ ಅವರ ಫೋಟೋ ಹಾಕಿದ್ದಾರೆ. ಫೋಟೋ ಆದಮೇಲೆ ಇಲ್ಲಿ ವೆಜಿಟೇಬಲ್ಸಿಂದ ಮಾಡಿರೋ ಡೈನೋಸಾರ್ ಕೂಡ ಇದೆ. ಬನ್ನಿ ಒಳಗಡೆ ಗ್ಲಾಸ್ ಹೌಸ್ನಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ಗ್ಲಾಸ್ ಹೌಸ್ ಎಂಟ್ರೆನ್ಸಲ್ಲಿ ಇನ್ನೊಂದು ಸತಿ ಫ್ಲವರ್ ಶೋ ಟಿಕೆಟ್ನ ಚೆಕ್ ಮಾಡ್ತಾರೆ. ಹಾಗೆ ಲೆಫ್ಟ್ ಸೈಡ್ನಲ್ಲಿ ಗ್ಲಾಸ್ ಹೌಸ್ನ ಮ್ಯಾಪ್ ಹಾಕಿದ್ದಾರೆ. ಸೊ ಫಸ್ಟು ಎಂಟರ್ ಆದ ತಕ್ಷಣವೇ ನೀವು ಇಲ್ಲಿ ಬೊಕೇಸ್ ನೋಡ್ತಿರೋದೆಲ್ಲ ಫ್ರೂಟ್ಸ್, ವೆಜಿಟೇಬಲ್ಸ್ ಹಾಗೂ ಫ್ಲವರ್ಸಿಂದ ಮಾಡಿದ್ದಾರೆ. ಸಾಕಷ್ಟು ಇದೆ. ಹಾಗೆ ಫಸ್ಟು ಎಂಟರ್ ಆದ ತಕ್ಷಣ ನಮಗೆ ಕಾಣಿಸೋದೆ KP ಪೂರ್ಣಚಂದ್ರ ತೇಜಸ್ವಿ ಅವರ ಸ್ಟ್ಯಾಚ್ಯೂ ಹಾಗೂ ಆ ಸರೌಂಡಿಂಗ್ಸ್ ಮನೆ ಮಾಡಿದ್ದಾರೆ. ಹಾಗೆ ಇಲ್ಲಿ ಫ್ಲವರ್ಸ್ ಕೂಡ ಇಟ್ಟಿದ್ದಾರೆ. ನೀವು ಫಸ್ಟ್ ನೋಡ್ತಿರೋದು ಈ ಮಾಡೆಲ್ ಬಂದು KP ಪೂರ್ಣಚಂದ್ರ ತೇಜಸ್ವಿ ಅವರದು. ಹಾಗೆ ಏನಂದರೆ ಅವ್ರು ಹೇಗೆ ಪರಿಸರನ ಇಷ್ಟಪಡ್ತಿದ್ರು, ಪ್ರಾಣಿ ಪಕ್ಷಿಗಳನ್ನ ಇಷ್ಟಪಡ್ತಿದ್ರು, ಅದನ್ನು ಇವರು ಈ ಮಾಡೆಲ್ ಮೂಲಕ ತೋರಿಸಿದ್ದಾರೆ ನೋಡಿ. ಹಾಗೆ ನೀವು ನೋಡ್ಬೋದು ಫ್ಲವರ್ಸಿಂದ ಮಾಡಿರೋ ಮನೆ. ಹಾಗೆ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲವರ್ಸ್ನ ಇಟ್ಟಿದ್ದಾರೆ. ಲೆಫ್ಟ್ ಸೈಡಲ್ಲಿ ನಿಮಗೆ ಇಲ್ಲೂ ಕೂಡ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲವರ್ಸ್ನ ಇಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ತಿರೋದು ರಾಷ್ಟ್ರಕವಿ ಕುವೆಂಪು ಹಾಗೂ ಅವರ ಧರ್ಮಪತ್ನಿಯ ಸ್ಟ್ಯಾಚ್ಯೂನ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ KP ಪೂರ್ಣಚಂದ್ರ ತೇಜಸ್ವಿ ಅವರು ಬೇರೆ ಯಾರೂ ಅಲ್ಲ, ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಪುತ್ರ. ಸೊ ಬನ್ನಿ ನೆಕ್ಸ್ಟ್ ನೋಡೋಣ ಏನೇನಿದೆ ಅಂತ. ಸೊ ಇಲ್ಲಿ ನೋಡ್ಬೋದು KP ಪೂರ್ಣಚಂದ್ರ ತೇಜಸ್ವಿ ಅವರ ಸ್ಟ್ಯಾಚ್ಯೂ ಜೊತೆ ಇಲ್ಲಿ ಅವರ ಫೇಮಸ್ ಬುಕ್ಸ್ ಕೂಡ ನೀವು ಇಲ್ಲಿ ನೋಡ್ಬೋದು. ಬನ್ನಿ ತೋರಿಸ್ತೀನಿ. ಹಾಗೆ ಅವರ ಫೇವ್ರೇಟ್ ಆಗಿರೋ ಫ್ಲವರ್ಸ್ ಹಾಗೂ ಎಲ್ಲ ವರ್ಕ್ಸ್ನ ಇಲ್ಲಿ ಕಾನ್ಸೆಪ್ಟ್ ಬೇಸ್ಡ್ ಆಗಿ ಮಾಡಿದ್ದಾರೆ. ಇಲ್ಲಿ ಬರೀ ಫ್ಲವರ್ ಶೋ ಅಲ್ಲ, KP ಪೂರ್ಣಚಂದ್ರ ತೇಜಸ್ವಿ ಅವರ ಅಷ್ಟು ಹಿಸ್ಟ್ರಿನ ಇಲ್ಲಿ ನೀವು ನೋಡ್ಬೋದು. ಹಾಗೆ ನೀವು ಓದಿ ತಿಳ್ಕೊಳ್ಳಬಹುದು. ನಾನು ಆಗಲೇ ಹೇಳಿರೋ ಥರನೇ ಇಲ್ಲಿ ಸಾಕಷ್ಟು ಬುಕ್ಸ್ ಇದೆ. ಹಾಗೆ ಇದರಲ್ಲಿ ಒಂದು ಬುಕ್ ಟೈಟಲ್ ನೇಮ್ ಬಂದು ಭಯಾನಕ ನರಭಕ್ಷಕ. ಬನ್ನಿ ನೋಡೋಣ ನೆಕ್ಸ್ಟ್ ಯಾವ್ದ್ಯಾವ್ದಿದೆ ಅಂತ. ಇಲ್ಲಿ ಚಿದಂಬರ ರಹಸ್ಯ, ಹಾಗೆ ಇಲ್ಲಿ ಮಾಯಾಲೋಕ, ಆದಷ್ಟು ಸಾಕಷ್ಟು ಅವರ ರೈಟಿಂಗ್ಸ್ನ ಬುಕ್ಸ್ನ ಇಲ್ಲಿ ಪ್ರೆಸೆಂಟೇಷನ್ಗೆ ಇಟ್ಟಿದ್ದಾರೆ. ಈ ಮಾಡೆಲ್ ಹತ್ರನೇ ಇಲ್ಲಿ ನಿಮಗೆ ಸಾಕಷ್ಟು ರೇರ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ನು ಕೂಡ ಇಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ತಿರೋದು ಸೀಮೆ ತಂಗಡಿ. ನೆಕ್ಸ್ಟ್ ಬನ್ನಿ ನೋಡೋಣ. ಸೊ ಇಲ್ಲಿ ನೆಕ್ಸ್ಟ್ ಬಂದು ನಮ್ಮ ಇಂಡಿಯನ್ ಗೂಸ್ಬೆರಿ ಅಂದರೆ ಬೆಟ್ಟದ ನೆಲ್ಲಿಕಾಯಿನ ಕೂಡ ಹಾಕಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಿರೋದು ನೆಕ್ಸ್ಟು ಸನ್ಯಾಸಿ ಬಕ್ರೆ ಅಂತ. ಹಾಗೆ ಇದು ಎಲಿಫೆಂಟ್ ಆ್ಯಪಲ್, ಇಲ್ಲಿ ಎಲಿಫೆಂಟ್ ಇಯರ್ ಫಿಗ್, ಹಾಗೆ ಹಾರ್ಡ್ ಬ್ಯಾಂಬೂ, ಇದು ಮೆಲ್ಬೆರಿ, ಸೀಬೆಹಣ್ಣು,
ಸಪೋಟ ಇದ್ದಾರೆ, ನೀವು ನೋಡ್ಬೋದು. ರಾಮ್ಫಲ್ ಕೂಡ ಇದೆ, ಜಾಕ್ ಫ್ರೂಟ್ ಎಲ್ಲ ಇದೆ. ಬನ್ನಿ, ಇಲ್ಲಿ ನನಗೆ ಯೂನಿಕ್ ಆಗಿ ಕಾಣಿಸಿದ್ದು, ನಾನು ಫಸ್ಟ್ ಟೈಮ್ ನೋಡ್ತಿರೋದು ಇದು ಪಿತ್ರಾಜ್ ಟ್ರೀ ಅಂತ. ಹಾಗೆ ಇದು ಸ್ಪಿಂಡಲ್ ಟ್ರೀ, ಹಾಗೆ ಇದು ಬಾಗೆ ಮರ, ಸಿರಸಿ ಟ್ರೀ ಅಂತ. ನೀವು ನೋಡ್ಬೋದು ಸಾಕಷ್ಟು ರೇರ್ ಆಗಿರೋ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಎಲ್ಲ ಇಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ತಿರೋದು ಪಾಂಡ್ ಆ್ಯಪಲ್ ಹಾಗೂ ಪಾಂಡ್ ಆ್ಯಪಲ್ ಅಥವಾ ಮಂಕಿ ಆ್ಯಪಲ್ ಅಂತಲೂ ಕರೀತಾರೆ. ಹಾಗೆ ಇದು ಬಂದು ಜಾವಾ ಆಲಿವ್ ಅಂತ. ಸೊ ನಾನು ತೋರಿಸಿದ ಫಸ್ಟ್ ಮಾಡೆಲ್ ಹಿಂದ್ಗಡೆನೆ ಇಲ್ಲಿ ನೀವು ನೋಡ್ತಿರೋದು KP ಪೂರ್ಣಚಂದ್ರ ತೇಜಸ್ವಿ ಅವರ ಪ್ರತಿಷ್ಠಾನ ಅಂತ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂದರೆ ನೋಡಿ, ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಿರೋದು ಜ್ಞಾನಪೀಠ ಪ್ರಶಸ್ತಿ ಪಡೆದ ಶಿವರಾಮ್ ಕಾರಂತ್ ಸರ್ ಅವರು. ಹಾಗೆ ಇಲ್ಲಿ ನೀವು ನೋಡ್ಬೋದು ಫಾರೆಸ್ಟ್ ಥೀಮ್ ಥರ ಮಾಡಿದ್ದಾರೆ. ಇಲ್ಲಿ ಟೈಗರಿಂದ ಹಿಡಿದು ಅದು ಫಿಶ್ ಟ್ಯಾಂಕ್ ಕೂಡ ಇದೆ. ಸೊ ಇಲ್ಲಿ ನೀವು ನೋಡ್ತಿರೋದು ಅಪ್ಪ ಮಗ ಸ್ಟ್ಯಾಚ್ಯೂನ. ಇದು ನಮ್ಮ ರಾಷ್ಟ್ರಕವಿ ಕುವೆಂಪು ಹಾಗೂ ಅವರ ಮಗ KP ಪೂರ್ಣಚಂದ್ರ ತೇಜಸ್ವಿ ಅವರ ಸ್ಟ್ಯಾಚ್ಯೂನ ಮಾಡಿದ್ದಾರೆ. ಇವರಿಬ್ಬರ ಕಾಂಟ್ರಿಬ್ಯೂಷನ್ ನಮ್ಮ ಸ್ಟೇಟಿಗೆ ಸಾಕಷ್ಟು ಕಾಂಟ್ರಿಬ್ಯೂಷನ್ಸ್ನ ಮಾಡಿದ್ದಾರೆ. ಹೇಗೆ KP ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಎನ್ವಿರಾನ್ಮೆಂಟ್, ನೇಚರ್, ಪ್ರಾಣಿ ಪಕ್ಷಿಗಳು, ಪರಿಸರ ಇಷ್ಟ ಅಂತ ಅವ್ರಿಗೆ ಫೋಟೋಗ್ರಫಿ ಕೂಡ ಇಷ್ಟ. ಹಾಗೆ ಫೋಟೋಗ್ರಫಿ ಜೊತೆ ಇವ್ರಿಗೆ ಫಿಶಿಂಗ್ ಕೂಡ ಅಷ್ಟೇ ಇಷ್ಟ. ನೀವು ನೋಡ್ಬೋದು, ಇದು ತುಂಬಾ ಕ್ಯೂಟಾಗಿ ಬಂದಿದೆ. ಹಾಗೆ ಇಲ್ಲಿ ನೀವು ನೋಡ್ಬೋದು ಚಿಕ್ಕದಾಗಿರೋ ಪಾಂಡ್ ಕೂಡ ಮಾಡಿದ್ದಾರೆ, ಫಿಶ್ ಪಾಂಡು. ಸೊ ಇಲ್ಲಿ ಫಿಶ್ ಪಾಂಡ್ ಆದಮೇಲೆ ಇಲ್ಲಿ ನೀವು ನೋಡ್ತಿರೋದು KP ಪೂರ್ಣಚಂದ್ರ ತೇಜಸ್ವಿ ಹಾಗೂ ಶಾಮಣ್ಣನವರ ಮಾಡೆಲ್ನ. ಇಲ್ಲಿ ಇವರು ಸ್ಟೋರಿ ಟೆಲ್ಲಿಂಗ್ ಅಂತೂ ಸಕ್ಕತ್ತಾಗಿ ಮಾಡ್ತಿದ್ರು. ಇಲ್ಲಿ ನೆಕ್ಸ್ಟ್ ನೀವು ಫ್ಲವರ್ಸ್ನ ನೋಡಿದ ಮೇಲೆ ಇಲ್ಲಿ ನನಗೆ ಮೋಸ್ಟ್ ಫೇವ್ರೇಟ್ ಅನಿಸಿದ್ದೆ ಇದೆ, ಕನ್ನಡಕ್ಕೆ ಒಬ್ಬನೇ ತೇಜಸ್ವಿ ಅಂತ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಥ್ರೆಡ್ ಆರ್ಟ್ನ ಮಾಡಿದಾರಂತ. ಬನ್ನಿ ತೋರಿಸ್ತೀನಿ. ಆರ್ಟಿಸ್ಟ್ಗಂತೂ ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು. ಎಷ್ಟು ಪೇಷನ್ಸ್ ಇಟ್ಕೊಂಡು ನೀಟ್ ಆ್ಯಂಡ್ ಕ್ಲೀನಾಗಿ ಒಂಚೂರು ಎಲ್ಲೂ ಕೂಡ ಏನೋ ರಾಂಗ್ ಅಂತ ಅನಿಸೋದಿಲ್ಲ, ಅಷ್ಟು ನೀಟಾಗಿ ಮಾಡಿದ್ದಾರೆ. ಸೊ ಇಲ್ಲಿ ನೀವು ನೆಕ್ಸ್ಟ್ ಮಾಡೆಲ್ ನೋಡ್ತಿರೋದು KP ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ನಾವೆಲಿಂದ, ಅಂದರೆ ಕರ್ವಾಲೋ ನಾವೆಲಿಂದ ಒಂದು ಸೀನ್ನ ರೀಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿ ಏನಂದರೆ ಇಲ್ಲಿ ಕರಿಯಪ್ಪನವರು ಹಾರ್ನ್ಬಿಲ್ ಅಂದರೆ ಕೊಣಕ ಹಕ್ಕಿ ಹಾರ್ನ್ಬಿಲ್ನ ಹೊಡಿತಿರುವಾಗ ಕರ್ವಾಲೋ ಜನರಿಂದ ಸ್ಟಾಪ್ ಮಾಡಿಸ್ತಾರೆ. ಅದನ್ನು ಇವರು ಇಲ್ಲಿ ರೀಕ್ರಿಯೇಟ್ ಮಾಡಿದ್ದಾರೆ. ಸೊ ಬನ್ನಿ ನೆಕ್ಸ್ಟ್ ನೋಡೋಣ. ಇಲ್ಲಿ ನಿಮಗೆ ಡಿಫ್ರೆಂಟ್ ಮಾಡೆಲ್ ಸಿಗುತ್ತೆ KP ಪೂರ್ಣಚಂದ್ರ ತೇಜಸ್ವಿ ಅವರ. ಬನ್ನಿ ಈಚ್ ಆ್ಯಂಡ್ ಎವ್ರಿಥಿಂಗ್ನ ಡೀಟೇಲ್ ಆಗಿ ತೋರಿಸ್ತೀನಿ. ಸೊ ಇದು ಬಂದು KP ಪೂರ್ಣಚಂದ್ರ ತೇಜಸ್ವಿ ಅವರು ಸಿತಾರ್ನ ಹಿಡ್ಕೊಂಡು ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡ್ತಿರೋದು. ನೀವು ಒಂದು ಅಬ್ಸರ್ವ್ ಮಾಡ್ಬೋದು, ಗ್ಲಾಸ್ ಹೌಸ್ನಲ್ಲಿ ಆಗಾಗ ಈ ಥರ ವಾಟರ್ ಸ್ಪ್ರೇನ ಮಾಡ್ತಾ ಇರ್ತಾರೆ, ಫ್ಲವರ್ಸ್ ಎಲ್ಲ ಹಾಳಾಗಬಾರ್ದಂತ. ಸೊ ಇದಾಗಿದ್ಮೇಲೆ ಇಲ್ಲಿ ನೆಕ್ಸ್ಟ್ ನೀವು ನೋಡ್ತಿರೋದು KP ಪೂರ್ಣಚಂದ್ರ ತೇಜಸ್ವಿ ಅವರು ಗನ್ ಹಾಗೂ ಕ್ಯಾಮ್ರಾನ ಹಿಡ್ಕೊಂಡು ಹಂಟಿಂಗ್ ಹೋಗ್ತಿರೋ ಮಾಡೆಲು. ಸೊ ಇವ್ರಿಗೆ ಯಾವತ್ತೂ ಇವರು ಏನೋ ಹಂಟಿಂಗು ಮೀಟ್ಗೋಸ್ಕರ, ಮಾಂಸಕ್ಕೋಸ್ಕರ ಅಂತ ಮಾಡಿಲ್ಲ. ಅವ್ರಿಗೆ ಜಸ್ಟ್ ಆ ಗೇಮ್ ಇಷ್ಟ, ಹಂಟಿಂಗ್ ಗೇಮ್ ಇಷ್ಟ ಅಂತ ಮಾಡ್ತಾರೆ. ಬಟ್ ಯಾವತ್ತೂ ಒಂದು ಪ್ರಾಣಿ ಪಕ್ಷಿನ ಯಾವತ್ತೂ ಅವರು ಏನೂ ಪ್ರಾಬ್ಲಮ್ ಕೊಟ್ಟಿಲ್ಲ. ಇಲ್ಲಿ ನೆಕ್ಸ್ಟ್ ನೀವು ನೋಡ್ತಿರೋದು KP ಪೂರ್ಣಚಂದ್ರ ತೇಜಸ್ವಿ ಅವರ ಫಾರ್ಮಿಂಗ್ ಮಾಡೆಲ್ನ. ಸೊ ಈ KP ಪೂರ್ಣಚಂದ್ರ ತೇಜಸ್ವಿ ಅವರು ಯಾವಾಗಲೂ ಆಲ್ಮೋಸ್ಟ್ ಎಲ್ಲ ಫಾರ್ಮರ್ಸ್ ಮೂಮೆಂಟ್ಸಲ್ಲೂ ಕೂಡ ಅವರು ಭಾಗಿಯಾಗಿ ಅವರ ಕಾಂಟ್ರಿಬ್ಯೂಷನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಿರೋದು KP ಪೂರ್ಣಚಂದ್ರ ತೇಜಸ್ವಿ ಅವರು ಕಾಫಿ ಬೋರ್ಡ್ನಲ್ಲಿ ನಡೀತಿರೋ
ಡೇ ಲೈಟ್ ರಾಬರಿನ ಸ್ಟಾಪ್ ಮಾಡಬೇಕಂತ ಪ್ರೊಟೆಸ್ಟ್ ಮಾಡ್ತಿರೋದು. ನೀವು ನೋಡ್ಬೋದು ಅಲ್ಲಿ ಬೋರ್ಡಲ್ಲಿ ಹಾಕಿದ್ದಾರೆ. ಒಂದು ನಿಮಿಷ. ನನ್ನ ಕಾಫಿ ಚೀಲಗಳನ್ನು ನಾನು ಸಂತೆಯಲ್ಲಿ ಮಾರಿಕೊಳ್ಳುತ್ತೇನೆ. ಅಂದರೆ ಅವರು ಡೇ ಲೈಟಲ್ಲಿ ಏನೇನೋ ಪ್ರಾಬ್ಲಮ್ಸ್ ನಡೀತಿತ್ತು ಕಾಫಿ ಮಾರೋರಿಗೆಲ್ಲ ಅಂತ ಇಲ್ಲಿ ಪ್ರೊಟೆಸ್ಟ್ ಸೀನ್ನ ಮಾಡೆಲ್ ಮೂಲಕ ತೋರಿಸಿದ್ದಾರೆ. ಸೊ ಇಲ್ಲಿ ನೀವು ನೆಕ್ಸ್ಟ್ ನೋಡ್ತಿರೋ ಮಾಡೆಲ್ ಬಂದು KP ಪೂರ್ಣಚಂದ್ರ ತೇಜಸ್ವಿ ಅವರು ಕಂಪ್ಯೂಟರ್ನ ಯೂಸ್ ಮಾಡ್ತಿರೋದು. ಸೊ ಇಲ್ಲಿ ನೀವು ನೋಡ್ಬೋದು ಅವ್ರು ಹೇಗೆ ಹೇಳ್ತಾರೆ ಅಂದರೆ ಕಂಪ್ಯೂಟರ್ ಟೆಕ್ನಾಲಜಿ ನಮ್ಮ ಭಾಷೆಗೆ ಅಡ್ಡಿ ಆಗಬಾರ್ದು, ನಮ್ಮ ಭಾಷೆಗೆ ಅದು ಕಂಫರ್ಟೇಬಲ್ ವೇಯಲ್ಲಿ ಯೂಸ್ ಮಾಡಬೇಕಂತ ನೀವು ನೋಡ್ಬೋದು. ಕಂಪ್ಯೂಟರ್ನಲ್ಲಿ ಇಂಗ್ಲಿಷ್ನಷ್ಟೇ ಸರಳವಾಗಿ ಮತ್ತು ಸಹಜವಾಗಿ ಕನ್ನಡವನ್ನು ಬಳಸಲು ಸಾಧ್ಯವಾಗಿದ್ದರೆ ಭಾಷೆಯನ್ನು ಉಳಿಸಲು ಸಾಧ್ಯವಿಲ್ಲ. ಸೊ ನೆಕ್ಸ್ಟ್ ಇಲ್ಲಿ ಕಾಫಿ ಬೋರ್ಡ್ನಲ್ಲಿ ನಡೀತಿರೋ ರಾಬರಿನ ಸ್ಟಾಪ್ ಮಾಡಬೇಕಂತ ಮಾಡಿರೋ ಇನ್ನೊಂದು ಅದರ ಪಕ್ಕದಲ್ಲೇ ಕಾಫಿ ಬೀನ್ಸ್ ಮಾಡೆಲ್ನ ಇಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಿರೋ ನೆಕ್ಸ್ಟ್ ಮಾಡೆಲ್ ಬಂದು KP ಪೂರ್ಣಚಂದ್ರ ತೇಜಸ್ವಿ ಅವರು ಎಷ್ಟು ಕಾಂಟ್ರಿಬ್ಯೂಷನ್ಸ್ನ ನೀಡಿದ್ದಾರೆ ಲಿಟ್ರೇಚರ್ಸ್ನಲ್ಲಿ ಅಂತ ಮಾಡೆಲ್ ಮೂಲಕ ತೋರಿಸಿದ್ದಾರೆ. ಹಾಗೆ ಇಲ್ಲಂತೂ ಸಾಕಷ್ಟು ಬ್ಯೂಟಿಫುಲ್ ಆಗಿರೋ ಫ್ಲವರ್ಸ್ನ ಇಟ್ಟಿದ್ದಾರೆ, ನೀವು ನೋಡ್ಬೋದು. ಸೊ ಈ ನೆಕ್ಸ್ಟ್ ಮಾಡೆಲ್ ಬಂದು KP ಪೂರ್ಣಚಂದ್ರ ತೇಜಸ್ವಿ ಅವರ ಕ್ಯಾಮ್ರಾ ಇಟ್ಕೊಂಡಿರೋದು. ಈ ಮಾಡೆಲ್ ಬಂದು ಅವರ ಲವ್ ಟುವರ್ಡ್ಸ್ ದ ಫೋಟೋಗ್ರಫಿ, ಹಾಗೆ ಅವ್ರಿಗೆ ಎಷ್ಟು ಪರಿಸರನ ಇಷ್ಟಪಡ್ತಿದ್ರು, ಪ್ರಾಣಿ ಪಕ್ಷಿಗಳನ್ನ ಇಷ್ಟಪಡ್ತಿದ್ರು, ಅವರು ಕ್ಯಾಪ್ಚರ್ ಮಾಡೋ ಮೂಲಕ ಫೋಟೋಗ್ರಫಿ ಕೂಡ ಮಾಡ್ತಿದ್ರು, ನೀವು ನೋಡ್ಬೋದು. ಇದು ನನ್ನ ಮೋಸ್ಟ್ ಫೇವ್ರೆಟ್ ಮಾಡೆಲ್ ಇಲ್ಲಿ. ಯಾಕಂದರೆ KP ಪೂರ್ಣಚಂದ್ರ ತೇಜಸ್ವಿ ಅವ್ರಿಗೂ ಫೋಟೋಗ್ರಫಿ ಇಷ್ಟ, ನನಗೂ ಫೋಟೋಗ್ರಫಿ ಅಂದರೆ ತುಂಬಾ ಇಷ್ಟ. ಸೊ ಬನ್ನಿ ನೆಕ್ಸ್ಟ್ ಏನಿದೆ ಅಂತ. ಈ ಜಾಗದಲ್ಲಿ ಇದು ಬಂದು ಲಾಸ್ಟ್ ಆ್ಯಂಡ್ ಫೈನಲ್ ಮಾಡೆಲು. ಈ ಮಾಡೆಲಲ್ಲಿ ನೀವು ನೋಡ್ಬೋದು KP ಪೂರ್ಣಚಂದ್ರ ತೇಜಸ್ವಿ ಅವರು ಪೇಂಟಿಂಗ್ ಮಾಡ್ತಿದ್ದಾರಂತ ತೋರಿಸಿದ್ದಾರೆ. ಹಾಗೆ ಅವರ ಲವ್ ಟುವರ್ಡ್ಸ್ ಆರ್ಟ್ನು ಕೂಡ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಿರೋದು KP ಪೂರ್ಣಚಂದ್ರ ತೇಜಸ್ವಿ ಅವರ ಪೋರ್ಟ್ರೇಟ್ನ ಮಿಲೆಟ್ಸ್ ಮೂಲಕ ತೋರಿಸಿದ್ದಾರೆ. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮಿಲೆಟ್ಸ್ನ ಯೂಸ್ ಮಾಡಿ ಅವರ ಪೋರ್ಟ್ರೇಟ್ ಪಿಕ್ಚರ್ನ ರೆಡಿ ಮಾಡಿದ್ದಾರೆ. ಸೊ ಇಲ್ಲಿ ಸಾಕಷ್ಟು ಫ್ಲವರ್ಸ್ನ ಇಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ತಿರೋದು ಸನ್ಫ್ಲವರ್ಸ್ ಇದೆ, ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲವರ್ಸ್ ಇದೆ. ಸೊ ನಿಮಗೂ ಏನಾದರೂ ಬೇಕಂದ್ರೂ ಇಲ್ಲಿ ಆಚೆ ಕಡೆ ಸ್ಟಾಲ್ಸ್ ಇರುತ್ತೆ. ಈಚ್ ಆ್ಯಂಡ್ ಎವ್ರಿ ಫ್ಲವರ್ದು ಬಂದು ಸೀಡ್ಸು ಹಾಗೆ ಗಿಡ ಎಲ್ಲ ಸಿಗುತ್ತೆ. ಸೊ ಇಲ್ಲಿ ನೀವು ನೋಡ್ತಿರೋದು ಡಾಕ್ಟರ್ ರಾಮ್ ಮನೋಹರ್ ಸರ್ನ. ಸೊ ಇವ್ರು ಬಂದು ಪೂರ್ಣಚಂದ್ರ ತೇಜಸ್ವಿ ಅವ್ರನ್ನ ಫಿಲಾಸಫಿಕಲ್ ಥಾಟ್ಸ್ನಲ್ಲಿ ಇಂಟ್ರೆಸ್ಟ್ನ ತೋರಿಸಿ ಇನ್ಫ್ಲುಯೆನ್ಸ್ ಮಾಡಿದರು. ಸೊ ಇಲ್ಲಿ ಲಾಸ್ಟಲ್ಲಿ ನೀವು ನೋಡ್ತಿರೋದು ಬಂದು ಮಂತ್ರ ಮಾಂಗಲ್ಯ ಮಾಡೆಲ್ನ ಇಟ್ಟಿದ್ದಾರೆ. ಹೇಗೆ ಕುವೆಂಪು ಅವರು ತಮ್ಮ ಮಗ ಅಂದರೆ KP ಪೂರ್ಣಚಂದ್ರ ತೇಜಸ್ವಿ ಅವ್ರನ್ನ ಮಂತ್ರ ಮಾಂಗಲ್ಯ ಮೂಲಕ ಮದುವೆ ಮಾಡ್ತಿದ್ರಂತ. ಸೊ ಇಲ್ಲಿ ಲಾಸ್ಟಲ್ಲಿ KP ಪೂರ್ಣಚಂದ್ರ ತೇಜಸ್ವಿ ಅವರ ಫ್ಯಾಮಿಲಿ ಫೋಟೋನ ಹಾಕಿದ್ದಾರೆ ನೋಡಿ. ಇಲ್ಲಿ ನೀವು ನೋಡ್ಬೋದು ಫಸ್ಟ್ ಫೋಟೋ ಬಂದು ಅವರ ತಂದೆ ತಾಯಿ, ಹಾಗೆ ಅವರು ಚಿಕ್ಕವರಿರುವಾಗ ಫೋಟೋ, ಅವರ ಫೇವ್ರೆಟ್ ಪೆಟ್ ಕಿವಿ ಅಂತ, ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲರದ್ದು ಫೋಟೋ ಹಾಕಿದ್ದಾರೆ. ಬನ್ನಿ. ಸೊ ನೀವು ಕೂಡ ಲಾಲ್ಬಾಗ್ ಫ್ಲವರ್ ಶೋಗೆ ಬರೋ ಪ್ಲ್ಯಾನ್ಸ್ ಇಟ್ಕೊಂಡಿದ್ರೆ ದಯವಿಟ್ಟು ಬೆಳಗ್ಗೆ ಹೊತ್ತು ಬನ್ನಿ, ಆದಷ್ಟು ಕ್ರೌಡ್ ಕಮ್ಮಿ ಇರುತ್ತೆ. ನೀವು ನೋಡ್ಬೋದು ಸದ್ಯಕ್ಕೆ ಇದು ಸೆಕೆಂಡ್ ಡೇ ಆದ್ರೂ ಸ್ವಲ್ಪ ಕ್ರೌಡ್ ಕಮ್ಮಿನೇ ಇದೆ ಕಂಪೇರ್ ಮಾಡಿದ್ರೆ. ಸೊ ನೀವು ಕೂಡ ಬಂದರೆ ಬೆಳಗ್ಗೆ ಹೊತ್ತು ಬಂದರೆ ಒಳ್ಳೆಯದು. ಸೊ ನೀವು ಕೂಡ ಈ ಲಾಲ್ಬಾಗ್ ಫ್ಲವರ್ ಶೋನ ವಿಸಿಟ್ ಮಾಡಿದ್ರೆ ನಮ್ಮ KP ಪೂರ್ಣಚಂದ್ರ ತೇಜಸ್ವಿ ಅವ್ರ ಬಗ್ಗೆ ಅಂತೂ ತುಂಬಾ ತಿಳ್ಕೊಳ್ಬೋದು. ಅವರು ಹೇಗೆ ಅವ್ರ ಲೈಫ್ನ ಲೀಡ್ ಮಾಡ್ತಿದ್ರು, ಅವರ ಫೇವ್ರೆಟ್ ಆರ್ಟ್ ವರ್ಕ್ಸ್, ಆಮೇಲೆ ಹೇಗೆ ಅವರು ಪರಿಸರನ ಇಷ್ಟಪಡ್ತಿದ್ರು ಅಂತ ಎಲ್ಲನೂ ಫ್ಲವರ್ ಶೋ ಮೂಲಕ ತೋರಿಸಿದ್ದಾರೆ. ಸೊ ನೀವಿಲ್ಲಿ ಹಾಗೆ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಚಿಕ್ಕದಾಗಿ ಬರ್ಡ್ಸ್ನೂ ಕೂಡ ಇಟ್ಟಿದ್ದಾರೆ. ಸೊ ನೀವು ಗ್ಲಾಸ್ ಹೌಸ್ನಲ್ಲಿ ಫ್ಲವರ್ ಶೋನ ಮುಗಿಸ್ಕೊಂಡು ಬಂದರೆ ರೈಟ್ ಆಪೋಸಿಟಲ್ಲೇ ನಿಮಗೆ ಸ್ಟಾಲ್ಸ್ ಇದೆ, ಬನ್ನಿ ತೋರಿಸ್ತೀನಿ. ಸೊ ಇಲ್ಲಿ ಸಾಕಷ್ಟು ಸ್ಟಾಲ್ಸ್ ಇದೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್
ಫ್ಲವರ್ಸ್ ಹಾಗೂ ಸೀಡ್ಸ್ ಇಂದ ಹಿಡಿದು ಆರ್ಟಿಫಿಷಿಯಲ್ ಫ್ಲವರ್ಸ್ ಕೂಡ ಇದೆ ನೋಡಿ. ಲಾಲ್ಬಾಗ್ ನಲ್ಲಿ ನಡೀತಿರೋ ಈ ಫ್ಲವರ್ ಶೋ ಜೊತೆ ಇಲ್ಲಿ ಶಾಪಿಂಗ್ ಸ್ಟಾಲ್ಸ್ ಹಾಗೂ ಸಾಕಷ್ಟು ಫುಡ್ ಸ್ಟಾಲ್ಸ್ ಕೂಡ ಅವೈಲೇಬಲ್ ಇರುತ್ತೆ ನಿಮಗೆ. ನೀವು ಕೂಡ ಫ್ಲವರ್ ಶೋ ಆದಮೇಲೆ ಈ ಸ್ಟಾಲ್ಸ್ನ ವಿಸಿಟ್ ಮಾಡಿ ಶಾಪ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿ. ಸೊ ನೋಡಿದ್ರಲ್ವ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ಫ್ಲವರ್ ಶೋಗೆ ಬರ್ತಿದ್ದೀರಾ ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮ ವಿಸಿಟ್ನ ಪ್ಲ್ಯಾನ್ ಮಾಡಿ. ಇದೇ ರೀತಿನ ಹೆಚ್ಚಿನ ಕಂಟೆಂಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. Please like, share and subscribe.